ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸ್ವಾಮೀಜಿಯಿಂದ ವಂಚನೆಯ ಆರೋಪ ಕೇಳಿಬರ್ತಾ ಇದೆ. ಪ್ರಸನ್ನಾನಂದಪುರಿ ಸ್ವಾಮೀಜಿ ಸೇರಿದಂತೆ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸ್ವಾಮೀಜಿಯಿಂದ ವಂಚನೆ ನಡೆದಿದೆ ಅನ್ನುವಂತಹ ಆರೋಪ. ಸ್ವಾಮೀಜಿ ಸೇರಿದಂತೆ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ಫೈಲ್ ಆಗಿದೆ. ಮಾರುತಿ ಮ್ಯಾನ್ ಪವರ್ ಸಂಸ್ಥೆ ಹೆಸರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಕಲಿ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿಸಿ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ಶ್ರೀಧರ್ ಚಿಕ್ಕಣ್ಣ ಅನ್ನುವಂಥವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅವರ ದೂರನ್ನು ಆಧರಿಸಿ ಎಫ್ಐಆರ್ ಮಾಡಲಾಗಿದೆ. ದಾವಣಗೆರೆಯಲ್ಲಿ ವಾಲ್ಮೀಕಿ ಕಾರ್ಯಕ್ರಮಕ್ಕೂ ಕೂಡ ಸ್ವಾಮೀಜಿಗಳು ಬಂದಿಲ್ಲ. ಸಾಮಾಜಿಕ ಅಭಿಯಾನದಲ್ಲಿ ಕಾರ್ಯಕ್ರಮಕ್ಕೆ ಶ್ರೀಗಳು ಬೇಡ ಅನ್ನುವಂತಹ ಅಭಿಯಾನವನ್ನು ಕೂಡ ನಡೆಸಲಾಗಿದೆ. A1 ಆರೋಪಿಯಾಗಿದ್ದಕ್ಕೆ ಸ್ವಾಮೀಜಿ ವಿರುದ್ಧ ಅಭಿಯಾನವನ್ನ ನಡೆಸಲಾಗಿದೆ. ಅಭಿಯಾನಕ್ಕೆ ಹೆದರಿ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಬರಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪ್ರಸನ್ನಾನಂದಪುರಿ ಸ್ವಾಮೀಜಿ ಏನಿದ್ದಾರೆ ಅವರ ವಿರುದ್ಧ ಈಗ ಕೇಸ್ ದಾಖಲಾಗಿದ್ದು, ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೂ ಕೂಡ ಅವರು ಬಂದಿಲ್ಲ. ಅವರು ಬರಬೇಕಿತ್ತು, ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಮತ್ತೊಂದು ಕಡೆ ಈ ಸಾಮಾಜಿಕ ಅಭಿಯಾನ ಏನಿರುತ್ತೆ ಅಂತಹ ಕಾರ್ಯಕ್ರಮಗಳಿಗೆ ಅವರು ಬರೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅವರ ವಿರುದ್ಧ ಅಭಿಯಾನವನ್ನು ಕೂಡ ನಡೆಸಲಾಗಿದೆ. ಅವರ ವಿರುದ್ಧ ಈಗ ಕೇಸ್ ಫೈಲ್ ಆಗಿದೆ. ಆಮೇಲೆ ಅಭಿಯಾನ ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಹೆದರ್ಕೊಂಡು ಸ್ವಾಮೀಜಿಗಳು ಬರಲಿಲ್ವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗ್ತಾ ಇದೆ. ವಾಲ್ಮೀಕಿ ಜಯಂತಿಯಂದೇ ಭಕ್ತರಿಗೆ ಒಂದು ರೀತಿಯಾದಂಥ ಶಾಕಿಂಗ್ ಸುದ್ದಿ ಇದು. ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಯ ವಿರುದ್ಧ ಕೇಸ್ ದಾಖಲಾಗಿದ್ದು, ಇವತ್ತು ವಾಲ್ಮೀಕಿ ಜಯಂತಿ ಭಾಳ ಅದ್ಧೂರಿಯಾಗಿ ಸೆಲೆಬ್ರೇಟ್ ಆಗ್ತಾ ಇದೆ. ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ಸ್ವಾಮೀಜಿಗಳು ಗೈರಾಗಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ, ಹೆದರಿದ್ದಾರೆ. ಅವ್ರ ವಿರುದ್ಧ ಎಫ್ಐಆರ್ ಆಗಿರುವಂಥ ಕಾರಣಕ್ಕಾಗಿ A1 ಆಗಿದ್ದಾರೆ. ಆಮೇಲೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅವರು ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪದಡಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಶ್ರೀಧರ್ ಚಿಕ್ಕಣ್ಣ ಅಂತ. ಅವರ ದೂರನ್ನು ಆಧರಿಸಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ನೋಡಿ, ನಕಲಿ ಫೇಕ್ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿ ಅವರು ವಂಚನೆ ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇದೆ. ಇದೇ ಆರೋಪದ ಹಿನ್ನೆಲೆ ಕೋರ್ಟ್ನ ಆದೇಶದಂತೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಕಂಪ್ಲೇಂಟನ್ನು ಫೈಲ್ ಮಾಡಿಕೊಂಡು ಪ್ರಸನ್ನಾನಂದಪುರಿ ಸ್ವಾಮೀಜಿ ಏನಿದ್ದಾರೆ ಅವರು ಸೇರಿದಂತೆ 8 ಜನರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಎಫ್ಐಆರ್ ಪ್ರತಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಮಾರುತಿ ಮ್ಯಾನ್ ಪವರ್ ಶಿಕ್ಷಣ ಸಂಸ್ಥೆ ಹೆಸರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಕಮಿಟಿ ಬದಲಾವಣೆ ಮಾಡೋದಕ್ಕೆ ಫೇಕ್ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿದ್ರು. ಆಮೇಲೆ ಕಮಿಟಿ ಸದಸ್ಯರ ಸಹಿಯನ್ನೇ ಇವರಿಲ್ಲಿ ಫೋರ್ಜರಿ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಈಗ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸೇರಿದಂತೆ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಪ್ರತಿ, ಆಮೇಲೆ ಅಭಿಯಾನ ಏನು ದಾವಣಗೆರೆಯಲ್ಲಿ ನಡೆದಂಥ ಸಾಮಾಜಿಕ ಅಭಿಯಾನ ಏನಿದೆ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಮೇಲೆ ಒಂದು ಕಾರ್ಯಕ್ರಮ ಇತ್ತು, ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮಕ್ಕೂ ಕೂಡ ಅವರು ಬಂದಿಲ್ಲ, ಗೈರಾಗಿದ್ದಾರೆ. ಈ ಥರದ ಒಂದು ಆರೋಪ ಕೇಳಿ ಬರ್ತಾ ಇದೆ ಅವರ ವಿರುದ್ಧ. ನೋಡಿ, ಇವತ್ತು ಬೆಂಗಳೂರಲ್ಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿಗೂ ಕೂಡ ಅವ್ರು ಬರಬೇಕಾಗಿತ್ತು, ಬಟ್ ಅಲ್ಲಿಗೂ ಕೂಡ ಅವರು ಬಂದಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಕಡೆ ವಾಲ್ಮೀಕಿ ಜಯಂತಿ ಇವತ್ತು, ಆ ವಾಲ್ಮೀಕಿ ಜಯಂತಿಯ ದಿನದಂದೇನೆ ಭಕ್ತರಿಗೆ ಒಂದು ಶಾಕಿಂಗ್ ಸುದ್ದಿ ಹೊರಬಂದಿದೆ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಯ ವಿರುದ್ಧ
ಕೇಸ್ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಸ್ವಾಮೀಜಿ ವಿರುದ್ಧ FIR ದಾಖಲಾಗಿದೆ, 8 ಜನರು. ಆಮೇಲೆ ಈಗ ಅವ್ರ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಬಂದಿಲ್ಲ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಲ್ಲಿಕಾರ್ಜುನ್. ಪ್ರಭುದೇವ್ ಏನಂತಂದ್ರೆ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅಂದ್ರೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಅವರ ವಿರುದ್ಧವಾಗಿ ಈಗ FIR ದಾಖಲಾಗಿರ್ತಕ್ಕಂಥ ವಿಚಾರ ಇಷ್ಟೇ, ಮಾರುತಿ ಮ್ಯಾನ್ ಪವರ್ ಕಂಪನಿ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಇದು ವಂಚನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ A1 ಆರೋಪಿಯಾಗಿ ವಾಲ್ಮೀಕಿ ಪೀಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವರು ಇರ್ತಕ್ಕಂಥದ್ದು. ಅದರ ನಂತರದಲ್ಲಿ ಅದ್ರ ಹೊರತಾಗಿ ಅಂದ್ರೆ ಮತ್ತೆ 7 ಜನ ಅಂದ್ರೆ ಟೋಟಲ್ 8 ಜನ ಈ ಒಂದು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ರೆ ಒಂದು ವಂಚನೆ ಮಾಡುವಂತ ಒಂದು ಆರೋಪ ವಿಚಾರ ಇರುತ್ತೆ. ಸೊ ಈ ಸಂಬಂಧಪಟ್ಟಂತೆ ಅಂದ್ರೆ 2022ರಲ್ಲಿ ಇವ್ರ ವಿರುದ್ಧವಾಗಿ ಒಂದು ದೂರು ದಾಖಲಾಗಿರುತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಅವರ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದೆ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೋರ್ಟ್ ಏನಿದೆ ಒಂದು ತೀರ್ಮಾನ ಹಾಕಿರ್ತಕ್ಕಂಥದ್ದು ಅಧಿಕಾರಿಗಳಿಗೆ. ಯಾಕೆ ಇನ್ನು ಈ ಕೇಸನ್ನು ಇನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ರಿ ಅನ್ನೋದು ಸಂಬಂಧಪಟ್ಟಂತೆ ಸೊ ಒಂದು ಕೋರ್ಟಿನ ಆದೇಶದ ಮೇರೆಗೆ 19/9/2025 ಮತ್ತೆ ಇವರ ವಿರುದ್ಧವಾಗಿ FIR ದಾಖಲಾಗಿರ್ತದೆ. ಅಂದ್ರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಗ್ರಾಮಾಂತರ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ದೂರು ದಾಖಲಾಗುವಂತ ಸೆಕ್ಷನ್ಗಳಂತಂದ್ರೆ 417, 418, 419, 420, 423, 465, 466, 467, 468, 143 ಸೆಕ್ಷನ್ ಒಂದು ಅಡಿಯಲ್ಲಿ ಇವರ ವಿರುದ್ಧವಾಗಿ ದೂರು ದಾಖಲಾಗುತ್ತೆ. ಸೊ ದೂರು ದಾಖಲಾದ ನಂತರದಲ್ಲಿ ಈಗ ಸ್ವಾಮೀಜಿಗಳು ಇವತ್ತೇನೊಂದು ವಾಲ್ಮೀಕಿ ಒಂದು ಜಯಂತಿ ಇತ್ತು. ಸೊ ಒಂದು ವಾಲ್ಮೀಕಿ ಜಯಂತಿಗೂ ಕೂಡ ಎಲ್ಲೂ ಕೂಡ ಹಾಜರಾಗಿಲ್ಲ. ಅಂದ್ರೆ ದಾವಣಗೆರೆಯಲ್ಲಿ ಇರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಕೂಡ ಹಾಜರಾಗಿಲ್ಲ, ಮತ್ತೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಹಾಜರಾಗಿಲ್ಲ. ಸೊ ಈ ಒಂದು ಹಾಜರಾಗದಿರೋ ವಿಚಾರ ಅಷ್ಟೇ, ಒಂದು A1 ಆರೋಪ ಆಗಿರ್ತಕ್ಕಂಥ ಸ್ವಾಮೀಜಿ ವಂಚನೆ ಆರೋಪದಲ್ಲಿ ಅವರು ಸಿಲುಕಾಕೊಂಡಿರ್ತಕ್ಕಂಥದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ ಅನ್ನೋ ಒಂದು ಮಾತುಗಳು ಕೇಳಬರ್ತದೆ. ಅಂದ್ರೆ ಇದ್ರ ಜೊತೆಗೆ ಏನಂತಂದ್ರೆ ಇವ್ರ ವಿರುದ್ಧವಾಗಿ ಒಂದು ಅಭಿಯಾನ ಕೂಡ ಒಂದು ಆರಂಭ ಆಗುತ್ತೆ. ಅಂದ್ರೆ ಏನು ಸ್ವಾಮೀಜಿ ಯಾವುದೇ ಕಾರ್ಯಕ್ರಮಕ್ಕೆ ಬರುವಂತಿಲ್ಲ, ಮತ್ತೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ಸೊ ಅವರನ್ನ ಬಹಿಷ್ಕಾರ ಮಾಡಬೇಕು ಅನ್ನೋ ಒಂದು ಅಭಿಯಾನ ಆರಂಭ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಸ್ವಾಮೀಜಿಗೂ ಕೂಡ ಎಲ್ಲೂ ಕಾಣ್ತಿರೋದು ಒಂದು ಅವರ ಮೇಲೆ ಒಂದು ಶಿಸ್ತು ಕ್ರಮ ಆಗಬಹುದಾ ಅಥವಾ ಅವರ ವಿರುದ್ಧವಾಗಿ ಪೊಲೀಸರು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೋದು ಅನ್ನುವಂತ ಒಂದು ಅನುಮಾನ ಕೂಡ ಸದ್ಯದಲ್ಲಿ ಎಲ್ಲರ ಮನಸ್ಸಲ್ಲಿ ಕೂಡ ಒಂದು ಮೂಡಿರ್ತಕ್ಕಂಥ ವಿಚಾರ. ಒಟ್ಟಾರೆಯಾಗಿ ಏನು ಮಾರುತಿ ಮ್ಯಾನ್ ಪವರ್ ಏನೊಂದು ನಕಲಿ ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ರಾಣೆಬೆನ್ನೂರು ಗ್ರಾಮಾಂತರ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದ್ದು ಮತ್ತೆ ಅವರ ವಿರುದ್ಧವಾಗಿ FIR ದಾಖಲಾಗಿ ಈಗ A1 ಆರೋಪಿ ಸ್ಥಾನದಲ್ಲಿ ಈಗ ಸ್ವಾಮೀಜಿಗಳು ಇರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.